ಇನ್ನಷ್ಟು ಪ್ರೇಮ ಕಥೆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಹಿತಾಗೆ ತನ್ನ ತಂದೆ ತಾಯಿಯ ನಿರ್ಧಾರದಿಂದ ತುಂಬ ಆಶ್ಚರ್ಯವೂ ಮತ್ತು ದುಃಖವೂ ಆಗಿತ್ತು. ತನ್ನ ತಾಯಿಗೆ ಅವಳ ಮನದಲ್ಲಿ ಮೂಡುತ್ತಿದ್ದ ಭಾವನೆಗಳನ್ನು ಹೇಳುವ ಮೊದಲೇ ತನ್ನ ಜೀವನದ ಬಹುದೊಡ್ಡ ಪಾಲನ್ನು ಅಯೋಗ್ಯನಿಗೆ ನೀಡಲು ಹೊರಟಿದ್ದರು ಮತ್ತು ಇವಳ ಮಾತನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಿಂದ ದೂರವೇ ನಡೆದಿದ್ದರು. ಹಿತಾ ಅವರನ್ನು ಒಪ್ಪಿಸಲು ಸಾಕಷ್ಟು ಪ್ರಯತ್ನ ಮಾಡಿ ಸೋತಳು. ಅವಳು ಮೈಸೂರು ಹೋಗುವುದನ್ನು ತಡೆದು ಅವಳ ಫೋನ್ ಕೂಡ ಅವರೇ ಪಡೆದು ಅವಳನ್ನು ಒಂದು ರೀತಿ ಮನೆಯಲ್ಲೇ ಸೆರೆಮನೆಯಂತೆ ಇಡಲಾಗಿತ್ತು. ನಿಖಿಲ್ 2 ದಿನಕ್ಕೆಂದು ಬೆಂಗಳೂರಿಗೆ ಹೋಗಿದ್ದ ಹಿತಾ ವಾಪಸ್ ಬರದಿದ್ದನ್ನು ನೋಡಿ ಸ್ವಲ್ಪ ಗಲಿಬಿಲಿಯಾಗಿದ್ದ. ಅವಳಿಗೆ ಏನಾಗಿದೆಯೋ ಏನೋ ಎಂದು ತಿಳಿಯಲು ಅವಳಿಗೆ ಪದೇ ಪದೇ ಕಾಲ್ ಮಾಡಿದ್ದನು. ಅವಳು ಫೋನ್ ರಿಂಗ್ ಆಗುತ್ತಿತ್ತು, ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಅವನಿಗೆ ಅವಳ ಫೋನ್ ನಂಬರ್ ಮತ್ತು ಅವಳ ಊರು ಬೆಂಗಳೂರು ಎಂಬುದು ಬಿಟ್ಟರೆ ಬೇರ್ಯಾವುದ ಮಾಹಿತಿ ಕೂಡ ಅವನ ಬಳಿ ಇರಲಿಲ್ಲ. ಅವನಿಗೂ ಹೆಚ್ಚಾಗಿ ಕೇಳಬೇಕೆಂದು ಅನ್ನಿಸಿರಲಿಲ್ಲ. ತನ್ನ ಮ್ಯಾನೇಜರ್ ಬಳಿ ಹೋಗಿ ಸರ್ ಹಿತಾ ಯಾಕೆ ಬಂದಿಲ್ಲ ಎಂದು ಕೇಳಿದಾಗ ಆವಾಗಲೇ ಅವನಿಗೂ ತಿಳಿದಿದ್ದು ಮ್ಯಾನೇಜರ್ ಹೇಳಿದ ವಿಚಾರದಿಂದ. ನಿಗೂಢ ಸತ್ಯವೊಂದು ಆಚೆ ಬಂದಂತೆ ಎನಿಸಿತ್ತು. ಅವನ ಮ್ಯಾನೇಜರ್ ಮಾತು ಕೇಳಿ ಶಾಕ್ ಆಗಿದ್ದ. ಆದರೂ ಯಾಕೆ ಅವಳು ಇಷ್ಟು ಹತ್ತಿರದವಳಂತೆ ಇದ್ದರೂ ಅಷ್ಟು ದೂರದವನಾಗಿ ಮಾಡಿ ಹೋಗಿದ್ದಾಳೆ ಎಂತೆನಿಸಿದ್ದಂತೂ ನಿಜ ಅವನಿಗೆ. ಈ ಕಡೆ ಹಿತಾ ಕೂಡ ನಿಖಿಲ್ಗೆ ಕಾಲ್ ಮಾಡಬೇಕೆಂದು ಎಷ್ಟೆಲ್ಲ ಪ್ರಯತ್ನಿಸಿದ್ದಳು, ಆದರೆ ಪ್ರಯೋಜನ ಆಗಲಿಲ್ಲ. ಅಷ್ಟು ಬಿಗಿ ಬಂದೋಬಸ್ತಾಗಿತ್ತು ಅವಳ ಸೆಕ್ಯೂರಿಟಿ. ಹೇಗಾದರೂ ಸರಿ ರೋಷನ್ ಜೊತೆ ಮದುವೆ ಮಾಡಿಸುವುದಷ್ಟೇ ಮೂಲ ಉದ್ದೇಶ ಆಗಿತ್ತು ಅವಳಪ್ಪ ಅಮ್ಮನಿಗೆ. ಎಲ್ಲ ಪ್ರಯೋಜನಗಳನ್ನು ಮಾಡಿ ಸೋತಿದ್ದಳು. ಹಿತಾ ಮಾನಸಿಕವಾಗಿ ತುಂಬ ಸೋತಿದ್ದಳು. ಬೇರೆ ವಿಧಿಯಿಲ್ಲದೆ ಅಪ್ಪ ಹೇಳುವ ಮಾತು ಕೇಳುವುದನ್ನು ಬಿಟ್ಟು ಬೇರೆ ಯಾವ ವಿಧಿಯೂ ಕಾಣದೆ ಮೈಸೂರು ಬಿಟ್ಟು ಯಾಕಾದರೂ ಬಂದೆನೋ ಅನ್ನಿಸದೇ ಇರಲಿಲ್ಲ. 1 ವಾರದಿಂದ ತನ್ನ ಹಾಸಿಗೆ ಮೇಲೆಯೇ ಮಗ್ಗಲು ಉರುಳಿಸುತ್ತಾ ಚಿಂತೆಯಲ್ಲೇ ಮುಳುಗಿದ್ದಳು. ಸಾಕು ಇನ್ನು ಎಷ್ಟು ದಿನ ಈ ಸ್ಟ್ರೈಕ್? ಎಷ್ಟು ದಿನ ಮಾಡಿದರೂ ಅಷ್ಟೇ. ನಿನಗೆ ಈ ಮದುವೆಯಾಗುವುದು ಬಿಟ್ಟೆ ಬೇರೆ ವಿಧಿಯಿಲ್ಲ. ನಿನ್ನ ಮದುವೆ ರೋಷನ್ ಜೊತೆ. ಇದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದ ಅವಳಪ್ಪನ ಮಾತಿಗೆ ಕಣ್ಣೀರು ಹನಿಯೊಂದು ಒರೆಸಿಕೊಂಡು ಎದ್ದವಳು, ಅಪ್ಪ ನಿಜ ನೀವು ನನ್ನ ಅಪ್ಪ ಹೌದಾ? ಒಬ್ಬ ಅಪ್ಪ ಹೇಗೆ ಮಗಳ ಗೊತ್ತಿದ್ದು ರೋಷನ್ನಂತಹ ಸೈಕೋಗೆ ಮದುವೆ ಮಾಡ್ತಾರಾ? ಹೇಗೆ ಹೇಳಿ ನೀವು ಹೇಗಾದರೂ ಮನಸ್ಸು ಬರ್ತಿದೆ ಎನ್ನುವವಳ ಕೆನ್ನೆಗೆ ಒಂದು ರಪ್ ಎಂದು ಏಟು ಬಿದ್ದಿತ್ತು. ಅದರ ನೋವು ಅವಳಿಗೆ ತಾಗಲಿಲ್ಲ. ಅವಳ ಮನಸ್ಸು ಮೊದಲೇ ಅದಕ್ಕಿಂತ ಹೆಚ್ಚಾಗಿ ನೊಂದಿತ್ತು. ಶಟಪ್, ನೀನು ಏನು ಮಾತಾಡ್ತಾ ಇದೀಯ ಅನ್ನೋದು ಗೊತ್ತಿದೆಯಾ ನಿನಗೆ? ನಿನಗೆ ಹೇಳ್ತಾ ಇದ್ದೀನಿ ತಾನೇ ರೋಷನ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ. ನನಗೆ ಗೊತ್ತಿದೆ ನಿನಗೆ ಅವನ್ಯಾರೋ ಮೈಸೂರಿನಲ್ಲಿ ಇಷ್ಟ ಆಗಿದ್ದಾನೆ ಅಂತ. ಅದಕ್ಕೆ ಅಲ್ವಾ ನಿನ್ನ ಮಾತು ನಡತೆ ಎಲ್ಲ ಮೀರ್ತಾ ಇರೋದು. ನಿಂದು ರೋಷನ್ದು ಮದುವೆ ಆಗಲಿ, ಆಮೇಲೆ ಆ ಯೂಸ್ಲೆಸ್ ಹುಡುಗನಿಗೆ ಒಂದು ಸರಿಯಾಗಿ ಮಾಡ್ತೀನಿ. ನೀವಿಬ್ಬರು USA ಒಂದು ಸಾರಿ ಹೋದರೆ ಸಾಕು, ಉಳಿದದ್ದೆಲ್ಲ ನಾನು ನೋಡ್ಕೋತೀನಿ ಎನ್ನುವಾಗ ಹಿತಾ ಎದೆ ಚೆಲ್ಲೆಂದಿತ್ತು. ಅಪ್ಪ ಪ್ಲೀಸ್ ನನ್ನ ವಿಚಾರದಲ್ಲಿ ನಿಖಿಲ್ನನ್ನು ತರಬೇಡಿ. ಅವನೇನು ನನ್ನ ಲವ್ ಮಾಡ್ತಿಲ್ಲ. ಇನ್ನೊಂದು ಅವನಿಗೆ ಹೋಲಿಸಿದರೆ ನಿಮ್ಮ ಈ ರೋಷನ್ ಅವನ ಕಾಲಿನ ಚಪ್ಪಲಿಗೂ ಸಮ ಆಗಲ್ಲ ಎನ್ನುವಷ್ಟರಲ್ಲಿ ಮತ್ತೊಂದು ಗೂಸ ಮತ್ತೊಂದು ಕೆನ್ನೆಗೆ ಬಿದ್ದಿತ್ತು. ಅವನ ಕೈ ಹಿಡಿದು ಹಿಂದೆಯಿಂದ ಅಂಜಲಿ ಬಂದಿದ್ದರು. ಇದೇನಿದು ಮಗಳ ಹತ್ರ ಈ ರೀತಿ ಮಾತಾಡೋದಾ? ನೀವು ನಡೀರಿ ಅಶೋಕ್, ನಾನು ಹೇಳ್ತೀನಿ. ಹಿತು ಡಾರ್ಲಿಂಗ್ಗೆ ನೀವು ಹೊರಟಾಗಿ ಈ ರೀತಿಯೆಲ್ಲ ಆಡಬೇಡಿ ನನ್ನ ಮಗಳ ಬಳಿ ಹೊರಡಿ ಎಂದಾಗ ತನ್ನ ಸಿಟ್ಟು ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಆದರೆ ಹೇಳು ನಿನ್ನ ಮಗಳಿಗೆ ಇವತ್ತು ಬೇಗ ರೆಡಿಯಾಗಿರೋಕೆ. ಮಧ್ಯಾಹ್ನ ಅಷ್ಟರಲ್ಲಿ ಕನ್ನಾ ಫ್ಯಾಮಿಲಿ ಲಂಚ್ಗೆ ಬರ್ತಿದ್ದಾರೆ ನಮ್ಮನೆಗೆ. ಹಾಂ, ಇನ್ನೊಂದು ನೀನೇನಾದರೂ ರೋಷನ್ ಜೊತೆ ಹೀಗೆ ಹೊರಟಾಗಿ ನಡ್ಕೊಂಡ್ರೆ ನಿನ್ನ ಮದುವೆ ನಿಲ್ಲಲಿ ಅಂದರೆ ಗೊತ್ತಿರಲಿ. ನಿನ್ನ ಈ ಮಾತಿನ ಚಾಳಿಗೆ ಈ ನಿನ್ನ ನಡತೆಯಿಂದ ಏನಾದರೂ ಕನ್ನಾ ಫ್ಯಾಮಿಲಿಯ ಈ ಸಂಬಂಧ ಬೇಡ ಅಂತ ಹೋದರೆ ಅನ್ಕೋ, ಆ ನಿನ್ನ ಲವ್ವರ್ ಇನ್ನು ಈ ಕಂಪನಿಲೇ ಕೆಲಸ ಮಾಡ್ತಿರೋದು. ಅವನನ್ನು ಮುಗಿಸೋಕೆ ತುಂಬ ಸಮಯ ಹಿಡಿಯೋದಿಲ್ಲ ಈ ಅಶೋಕ್ ಶರ್ಮಾಗೆ ಎಂದಿದ್ದ. ಅಪ್ಪ ಹಾಗೆಲ್ಲ ಅನ್ಬೇಡಿ, ಅವನೇನು ನನ್ನ ಲವ್ವರ್ ಅಲ್ಲ, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಎಂದಿದ್ದಳು ಹಿತಾ ಕಿರುಚುತ್ತಾ ಫ್ರಸ್ಟ್ರೇಷನ್ನಲ್ಲಿ. ಯಾಕೋ ಶರ್ಮಾ ಮಾತು ಇವಳ ಮನಸ್ಸನ್ನು ಕದಡಿತ್ತು. ಅವನನ್ನು ಏನೇ ಕನ್ವಿನ್ಸ್ ಮಾಡಲು ಹೊರಟಿದ್ದಳು ಹಿತಾ. ಅವಳು ಕೇಳುವ ವ್ಯವಧಾನ ಅಶೋಕ್ ಇರಲಿಲ್ಲ. ಅವನನ್ನು ಹಿಡಿದಿದ್ದ ಹಿತಾ ಕೈಯನ್ನು ಕೊಸಾರನೆ ಕಿತ್ತು ಆಚೆ ನಡೆದಿದ್ದ. ಹಿತಾ ಕಣ್ಣು ಕಣ್ಣೀರ ಕೋಡಿಯಾಗಿದ್ದವು. ಪೂಸಿ ಒಡೆಯುತ್ತಾ ಬಂದಿದ್ದ ಅಂಜಲಿ ಅವಳನ್ನು ಬೆಡ್ ಮೇಲೆ ಕೂರಿಸಿ, ನೋಡು ಹಿತಾ ಡಾರ್ಲಿಂಗ್, ನಾವು ಇಷ್ಟು ದಿನ ಈ ಪೊಸಿಷನ್ಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿನಗೆ? ನಿನಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ದುಡಿದಿದ್ದೀವಿ ಗೊತ್ತಾ ಮಗಳೇ? ಆದರೆ ನಿನಗೆ ಅದೃಷ್ಟ ಅದೇ ನಿನ್ನ ಹತ್ತಿರ ಹುಡುಕೊಂಡು ಬಂದಿದೆ. ಕನ್ನಾ ಫ್ಯಾಮಿಲಿ ನಮಗಿಂತ 4 ಪಟ್ಟು ಶ್ರೀಮಂತರು. ಅಷ್ಟು ದೊಡ್ಡ ಮನೆಯ ಒಬ್ಬನೇ ಒಬ್ಬ ಮಗ ರೋಷನ್ ಕನ್ನಾ ನಿನ್ನನ್ನು ಇಷ್ಟಪಡ್ತಿದ್ದಾನೆ. ನಿನಗೆ ಮಹಾರಾಣಿಯಂತಹ ಬದುಕು ಸಿಗ್ತಿದೆ. ಕೈಗೊಬ್ಬರು ಕಾಲಿಗೊಬ್ಬರು ಆಳು. ನೀನು ಸುಮ್ಮನೆ ನಿನ್ನಪ್ಪನ ಎದುರು ಹಾಕಿಕೊಳ್ಳಬೇಡ. ನನಗೆ ಗೊತ್ತಿಲ್ವಾ, ಅವರು ಹೇಳಿದಂಗೆ ಮಾಡ್ತಾರೆ. ನಿನ್ನ ಈ ಹಠದಿಂದ ಆ ನಿನ್ನ ಫ್ರೆಂಡ್ ಜೀವಕ್ಕೆ ಕುತ್ತು ತರಬೇಡ ಡಾರ್ಲಿಂಗ್.
ತಗೋ, ಇದು ರೋಷನ್ ಗಿಫ್ಟ್ ಮಾಡಿರೋ ಸ್ಯಾರಿ, ಮೇಡ್ ಬೈ ಗೋಲ್ಡ್. ನೋಡು, ಈಗಲೇ ನಿನಗೋಸ್ಕರ ಗೋಲ್ಡಲ್ಲಿ ಸೀರೆಯನ್ನು ತಂದು ಕೊಟ್ಟಿದ್ದಾನೆ. ಇನ್ನೇನಾದರೂ ನೀನು ಅವನ ಲೈಫ್ ಪಾರ್ಟ್ನರ್ ಆದರೆ ನಿನ್ನ ಜೀವನವೇ ಗೋಲ್ಡನ್ ಲೈಫ್ ಆಗಿರುತ್ತೆ ಮಗಳೇ. ನೋಡು, ನೀನು ಜಾಣೆ ಅಲ್ವಾ, ಹಾಗೆಲ್ಲ ಹಠ ಮಾಡಬೇಡ. ರೆಡಿಯಾಗಿ ಕೆಳಗೆ ಬಾರಮ್ಮ, ಟೈಮ್ಗೂ ಮೊದಲೇ ಮಧ್ಯಾಹ್ನದಷ್ಟರಲ್ಲಿ ರೋಷನ್ ಮತ್ತು ಅವರ ಅಪ್ಪ ಅಮ್ಮ ಬರ್ತಾರೆ ನಿನ್ನನ್ನು ನೋಡೋದಕ್ಕೆ ಎಂದು ಕೆನ್ನೆ ಹಿಂಡಿ ಸೀರೆಯನ್ನು ಅವಳ ಕೈಗೆ ನೀಡಿ ಹೋಗಿದ್ದರು ಅವಳಮ್ಮ. ಹಿತ ಅವರು ಹೋಗುವುದನ್ನೇ ಬೆಪ್ಪನೆ ನೋಡುತ್ತಿದ್ದಳು. ಇಷ್ಟು ಆಕ್ಟಿವ್ ಆಗಿ ಇದ್ದ ಹಿತ ಇವಾಗ ಏನೂ ಮಾಡದೆ ಎಂದು ತಿಳಿಯದಂತೆ ಮಂಕಾಗಿದ್ದಳು. ಸದ್ಯ ಏನೂ ಮಾಡುವ ದಾರಿ ಕಾಣುತ್ತಿಲ್ಲ. ಸುಮ್ಮನೆ ಕೈಯಲ್ಲಿದ್ದ ಸೀರೆ ಕಡೆ ಒಮ್ಮೆ ನೋಡಿದಳು. ಅವಳಿಗೆ ನಗು ಬಂದಿತ್ತು. ಆ ನಗುವಿನ ಹಿಂದೆ ಅವಳು ಕೈಲಾಗದ ಪರಿಸ್ಥಿತಿಯಲ್ಲಿನ ನೋವು, ಅವಳಪ್ಪ ಅಮ್ಮ ಜೀವನದ ಬಗ್ಗೆ ಇಟ್ಟುಕೊಂಡಿರುವ ಧ್ಯೇಯದ ಅಪಹಾಸ್ಯ ಎರಡೂ ತುಂಬಿತ್ತು. ದುಡ್ಡು ದುಡ್ಡು, ಸ್ಟೇಟಸ್, ಸತ್ತಾಗ ತಮ್ಮ ಮೈಮೇಲೆ ಬಟ್ಟ ಕೂಡ ಹಾಕಿ ಕಳುಹಿಸಲ್ಲ ಅನ್ನೋದನ್ನು ಮರ್ತಿದ್ದಾರೆ ಇವರೆಲ್ಲ. ಬದುಕಿದಷ್ಟು ದಿನ ತನ್ನ ಮಗಳ ಜೊತೆ ಕುಳಿತು ಮಾತನಾಡೋಕ್ಕೂ ಟೈಮ್ ಇಲ್ಲದಷ್ಟು ಬಡವರು ಇವರು ಅನ್ನೋದನ್ನು ಮರೆತಿರೋರು ಇವರು. ಕೇವಲ ಇವತ್ತಿದ್ದು ನಾಳೆ ಖಾಲಿಯಾಗೋ ದುಡ್ಡಿಗಾಗಿ ಮಗಳನ್ನೇ ಆ ವ್ಯಭಿಚಾರನ ಜೊತೆ ಮಾರೋಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ಅಪ್ಪ, ನಾನು ಪುಣ್ಯ ಮಾಡಿಲ್ಲ. ಯಾವುದೋ ಜನ್ಮದಲ್ಲಿ ಯಾರದ್ದೋ ಅಪ್ಪ ಅಮ್ಮನನ್ನು ಯಾವುದೋ ಮಕ್ಕಳಿಂದ ದೂರ ಮಾಡಿ ಅವರ ಪ್ರೀತಿ ಸಿಗದಂತೆ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ನನಗೆ ಈ ಜನ್ಮದಲ್ಲಿ ಇದ್ದರೂ ಇಲ್ಲದಂಥ ಅಪ್ಪ ಅಮ್ಮನನ್ನು ಕೊಟ್ಟಿದ್ದಾನೆ ಭಗವಂತ. ಈ ನನ್ನ ಹಣೆಬರಕ್ಕೆ ನಿಖಿಲ್ ಏನೂ ಆಗಬಾರದು ಎಂದು ವಾಶ್ರೂಮ್ ಕಡೆ ನಡೆದಿದ್ದಳು. ಹಿತ ನಿಖಿಲ್ ಮೇಲೆ ಪ್ರೀತಿ, ವ್ಯಾಮೋಹ, ಪ್ರೀತಿ ಎಲ್ಲವೂ ಇದ್ದಿದ್ದು ಎಷ್ಟು ಸತ್ಯವೋ ಹಾಗೆ ಹಿತ ಮೇಲೆ ನಿಖಿಲ್ಗೆ ಇದ್ಯಾವುದೇ ಭಾವ ಇರಲಿಲ್ಲ. ಅವನದು ಕೇವಲ ನಿರ್ಮಲ ಸ್ನೇಹ. ನಿಜ, ಹಿತ ಎಂದ ಕೂಡ ತನ್ನ ಮನದಲ್ಲಿ ಪ್ರೀತಿ ಚಿಗುರುತ್ತಿದೆ ಎಂದು ನಿಖಿಲ್ ಎದುರು ಎಂದೂ ಹೇಳಿಲ್ಲ. ನಿಖಿಲ್ ಸಹ ಎಂದು ಆ ಭಾವನೆಯಿಂದ ನೋಡೇ ಇಲ್ಲ. ಅವಳು ತುಂಬ ಒಳ್ಳೆಯ ಹುಡುಗಿ ಅನ್ನೋದಷ್ಟೇ ಅವನಿಗೆ ಗೊತ್ತು. ಅವಳು ಯಾವಾಗಲೂ ಒಂಟಿಯಾಗಿರುವುದರಿಂದ ಅವಳ ಜೊತೆ ಸ್ನೇಹದಿಂದ ಬೆರೆತಿದ್ದನಷ್ಟೆ. ಆದರೆ ಇವರ ಹೊಂದಾಣಿಕೆಯನ್ನು ನೋಡಿ ಕಂಪನಿಯ ಅಕೌಂಟೆಂಟ್ ತನ್ನ ಬಾಸ್ ಜೊತೆ ಫೇವರ್ ಆಗಲು ಇಬ್ಬರ ಅಚಲ ಪ್ರೇಮಿಗಳು ಎಂದು ಸುಳ್ಳಿ ವಿಚಾರ ಹಬ್ಬಿಸಿದ್ದ. ಇದರ ಯಾವುದ ಅರಿವೂ ಇಲ್ಲದ ಹಿತ ಮತ್ತು ನಿಖಿಲ್ ಇಬ್ಬರು ಒಳ್ಳೆಯ ಸ್ನೇಹಿತರಂತೆ ಬೆರೆತಿದ್ದರು ಅಷ್ಟೇ. ಆದರೆ ಇದೇ ಕಾರಣವನ್ನಿಟ್ಟು ತನ್ನ ತಂದೆ ಅವಳನ್ನು ಒಂದು ಗುಂಡಿಗೆ ತಳ್ಳುತ್ತಾರೆಂದು ಹಿತ ಎಂದೂ ಭಾವಿಸಿರಲಿಲ್ಲ. ಹಿತ ತನ್ನಿಂದ ನಿಖಿಲ್ಗೆ ಏನೂ ಆಗಬಾರದೆಂಬ ಭಯದಿಂದಲೇ ಬೇಗ ಫ್ರೆಶ್ ಆಗಿ ಕನ್ನಡಿ ಮುಂದೆ ನಿಂತಿದ್ದಳು. ಅವಳಮ್ಮ ಕೊಟ್ಟಿದ್ದ ಕೇಸರಿ ಬಣ್ಣದ ಸೀರೆ ಉಟ್ಟಿ ನಿಂತಿದ್ದಳು. ಹೇಳಿದಂತೆ ಚಿನ್ನದಿಂದಲೇ ಮಾಡಿದ್ದ ಚಿನ್ನದಂತಹ ಸೀರೆಯೇ ಹೌದು. ಅಷ್ಟು ದುಡ್ಡಿನ ಸೀರೆ ಉಟ್ಟಿದ್ದರೂ ಹಿತ ಮುಖದಲ್ಲಿ ನಗುವಿಲ್ಲದೆ ಒಂಚೂರು ಚೆನ್ನಾಗಿ ಕಾಣುತ್ತಲೇ ಇರಲಿಲ್ಲ. ಕೂದಲು ಹಿಂದಿನಿಂದ ಕಟ್ಟುತ್ತಿದ್ದ ಹಿತ ಬಳಿ ಬಂದಿದ್ದ ಮನೆಯ ಕೆಲಸದವಳು, ಹಿತಮ್ಮ, ದೇವತೆ ಥರ ಕಾಣಿಸ್ತಿದ್ದೀರಾ, ಆದರೆ ಏನೋ ಮಿಸ್ಸಿಂಗ್ ಎನ್ನುವಾಗ ಏನೂ ಭಾವವಿಲ್ಲದೆ ಅವಳನ್ನು ಎದುರಿನ ಕನ್ನಡಿಯಲ್ಲಿ ನೋಡುತ್ತಿದ್ದಳು ಹಿತ. ಹಿತಮ್ಮ, ನೀವು ಸ್ವಲ್ಪ ನಗಬಾರ್ದಾ? 1 ವಾರದಿಂದ ನಮ್ಮ ಪಟಗುಟ್ಟುವ ಹಿತಮ್ಮ ಮನೆಯಲ್ಲಿ ಕಾಣಿಸದೆ ಇಡೀ ಮನೆ ಬಿಕೋ ಅಂತಿದೆ ನೋಡಿ, ಸ್ವಲ್ಪ ನಗಿಯಮ್ಮ ಎನ್ನುವ ಕೆಲಸದವಳ ಕಡೆ ನಿಮಗೆ ಎಲ್ಲ ಗೊತ್ತಿದ್ರೂ ಹೀಗೆ ಮಾತಾಡ್ತಿದ್ದೀರಾ ಎನ್ನುವಂತೆ ನೋಡಿದ್ದಳು ಹಿತ. ಅವಳ ಕಣ್ಣ ಭಾಷೆ ಅರ್ಥ ಮಾಡಿಕೊಂಡಿದ್ದಳು ಕೆಲಸದಾಕೆ ಅವರ ಅಪ್ಪ ಅಮ್ಮನಂತಲ್ಲ. ಹಿತ ಹೆಜ್ಜೆಯಲ್ಲಿಯೇ ಅವಳ ನೋವು ನಲಿವು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ನನಗೆ ಗೊತ್ತು ಹಿತಮ್ಮ, ಆದರೆ ಇವಾಗೇನು, ನಿಮ್ಗೇನು ಮದುವೆನೇ ಮಾಡಿಬಿಡ್ತಾವ್ರಾ? ಇಲ್ಲ ತಾನೇ. ನೀವು ಹೀಗೆ ಕೂತಿದ್ರೆ ನಿಮಗೆ ಯಾವುದೂ ದಾರಿ ಕಾಣಿಸೋದೇ ಇಲ್ಲ. ಇವಾಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವಯಸ್ಸು ಆಯಸ್ಸು ಅಂತಾರಲ್ವ, ಹಾಗೆ ಈಗ ನೀವು ಈ ಬಂದಿರೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದನ್ನು ನೋಡಿ ಇವಾಗ ನಗ್ನಗ್ತಾ ಕೆಳಗೆ ಬನ್ನಿ. ಅಪ್ಪೋರು ಅಮ್ಮೋರಿಗೆ ನೀವು ಮದುವೆಗೆ ಒಪ್ಪಿದ್ದೀರಾ ಅನ್ನೋ ಥರ ಇದು ಬಿಡಿ. ಆಮೇಲೆ ನೋಡಿ ಅವರು ನಿಮ್ಮನ್ನು ಫ್ರೀಯಾಗಿ ಬಿಡ್ತಾರೆ. ಆವಾಗ ನೀವು ಏನಾದರೂ ಯೋಚನೆ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಜೀವನವಿಡೀ ಸೆರೆಮನೆಯಲ್ಲೇ ಇರಬೇಕಾಗುತ್ತೆ ನೋಡಿ. ಆಮೇಲೆ ಈ ಸೆರೆಮನೆಯಿಂದ ತಪ್ಪಿಸ್ಕೊಂಡು ರೋಷನ್ ಸೆರೆಮನೆಗೆ ಹೋಗಬೇಕಾಗತ್ತೆ. ನೀವು ಹಿಂಗೆ ಅಪ್ಪೋರು ಹೇಳಿದಂಗೆ ಕೇಳದೆ ನನಗೆ ಮದುವೆ ಇಷ್ಟ ಇಲ್ಲ ಅಂದ್ಕೊಂಡು ಜಗಳ ಮಾಡ್ತಾ ಇದ್ದರೆ ಅವರು ನಿಮಗೆ ಮದುವೆ ಮಾಡೋದೇ ನಿಲ್ಲಿಸೋದಿಲ್ಲ. ಬದಲಿಗೆ ನಿಮ್ಮನ್ನು ಇನ್ನಷ್ಟು ಬಿಗಿ ಸೆಕ್ಯೂರಿಟಿಯಲ್ಲಿ ಕೂಡಿ ಹಾಕ್ತಾರೆ. ಆಮೇಲೆ ನೀವು ನೇರವಾಗಿ ಮದುವೆ ಮಂಟಪದಲ್ಲಿ ಕೂರಬೇಕಾಗ್ಬೋದು. ಬೇರೆ ದಾರಿ ಹುಡುಕೋಕ್ಕೂ ಕೂಡ ನಿಮಗೆ ಅವರ ಅವಕಾಶ ಕೊಡೋದಿಲ್ಲ. ನೋಡಿ, ನಾನು ಹೇಳಿದ್ದು ಯೋಚನೆ ಮಾಡಿ. ಬೇಗ ರೆಡಿಯಾಗಿ ಬರಬೇಕಂತೆ, ಅದನ್ನೇ ಹೇಳೋಕೆ ಬಂದೆ ಎನ್ನುತ್ತಾ ಆಚೆ ಹೋಗಿದ್ದಳು. ಕೆಲಸದಾಕೆ ಹೇಳಿದ್ದು ನೋಡಿ ಹಿತಾಗೆ ಹೌದಲ್ವಾ, ನನ್ನ ತಲೆಗೆ ಇಷ್ಟು ದಿನ ಈ ಐಡಿಯಾ ಬಂದೇ ಇರಲಿಲ್ವಲ್ಲ ಎಂದು ಅಡುಗೆ ಆಕೆಯನ್ನೇ ಹೇಳಿದ್ದು ಸರಿ ಅನ್ನಿಸಿ ಅವಳು ಹೋಗುವುದನ್ನೇ ನೋಡುತ್ತಿದ್ದಳು. ಅಯ್ಯೋ, ನನ್ನೆಲ್ಲ ಪ್ರಶ್ನೆಗಳಿಗೂ ನನ್ನೆಲ್ಲ ತೊಂದರೆಗಳಿಗೂ ಇಷ್ಟೊಂದು ಸುಲಭವಾಗಿ ಉತ್ತರ ಇದೆಯಲ್ಲ ಅನ್ನಿಸಿತ್ತು ಅವಳಿಗೆ. ಇವಾಗ ಅವಳ ಮುಖದಲ್ಲಿ ನಗು ಮೂಡಿತ್ತು. ಹೀಗೆ ಏನೋ ತಲೆಯಲ್ಲಿ ಐಡಿಯಾ ಬಂದಂತೆ ನೆನಪಿಸಿಕೊಂಡಂತೆ, ಕರೆಕ್ಟ್, ನಾನು ಹೀಗೆ ಮಾಡಿದ್ರೆ ಅಪ್ಪ ಅಮ್ಮನೂ ನಂಬ್ತಾರೆ. ಎಲ್ಲಕ್ಕೂ ಮುಖ್ಯವಾಗಿ ನಿಖಿಲ್ ಸೇಫಾಗಿ ಯಾವುದೇ ತೊಂದರೆ ಇಲ್ಲದೆ ಇರ್ತಾನೆ.
ಸದ್ಯ ನನ್ನಿಂದ ಅವನಿಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನನಗೆ ಮುಖ್ಯ ಎಂದು ಬೇಗ ಬೇಗ ರೆಡಿಯಾಗಿದ್ದಳು. ಇನ್ನೇನು ಕೆಳಗೆ ಹೋಗಬೇಕೆಂದು ತನ್ನ ವಾರ್ಡ್ರೂಮ್ ಡೋರ್ ಕ್ಲೋಸ್ ಮಾಡುವಾಗ ಯಾರೋ ಹಿಂದೆಯಿಂದ ಅವಳನ್ನು ತಬ್ಬಿಡಿದಂತೆ ಅನಿಸಿತು. ಯಾರೆಂದು ತಿಳಿಯಲು ತುಂಬ ಸಮಯ ಹಿಡಿಯಲಿಲ್ಲ. ಪರ್ಫ್ಯೂಮ್ ಸ್ಮೆಲ್ ಇನ್ನು ಅವಳ ತಲೆಯಲ್ಲಿ ತಿರುಗುವಷ್ಟು ಇರಿಟೇಟ್ ಮಾಡುತ್ತಿತ್ತು. ತಟಕ್ಕನೆ ಬಂದಿದ್ದ ಕೋಪವನ್ನು ತನ್ನ ಐಡಿಯಾ ನೆನೆದು ಸಮಾಧಾನ ಮಾಡಿಕೊಂಡು ಮೆಲ್ಲಗೆ ಕೈ ಬಿಡಿಸಿ, "ಓ ರೋಷನ್ ಅವರೇ, ನೀವು ಇಲ್ಲಿ?" ಎನ್ನುತ್ತಾ ಹಿಂದೆ ತಿರುಗಿದ್ದಳು. ಆಂಟಿ ಕೇಳಿದೆ ಎಲ್ಲಿದ್ದೀಯಾ ನೀನು ಅಂತ. ಆಂಟಿ ನಿನ್ನ ರೂಮ್ ಕಡೆ ತೋರಿಸಿದ್ರು. ಏನು ಮಾಡೋದು, ನಿನ್ನನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತು, ಹಾಗೆ ಬಂದ್ಬಿಟ್ಟೆ ಎಂದಿದ್ದ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಎಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.